ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲೇನೋ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದವ್ರು ಹೇಳಿಲ್ಲ. ಏನಕ್ಕೆ ಅಂದ್ರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದವ್ರು ಹೇಳ್ತಾ ಇದ್ದದ್ದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಒಂದು ಚಿತ್ರರಂಗ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಇಷ್ಟ ಒಂದು ದೊಡ್ಡ ಚಿತ್ರರಂಗ ಕಟ್ಟಿ ಇಂತ ಒಂದು ರಕ್ಷಣೆಯ ಕೋಟೆನೆ ಕಟ್ಟಿಕೊಟ್ಟಿದ್ದಾರೆ ನಮ್ಗೆ. ಅಂತದ್ರಲ್ಲಿ ಯಾವ್ದಾನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ. ಮಹಿಳಾ ಆಯೋಗ ಕೊಡಿ, ಇಲ್ಲ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಇಂಥದ್ದು ಯಾವ್ದು ಇದ್ರು ಈಗಲೂ ಬಂದು ಹೇಳಿ ಅಂತ ಹೇಳಿದ್ವಿ ನಾವು. ಬಟ್ ದಯವಿಟ್ಟು ಅದು ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮ್ಗೇನ್ ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರದ ಬಗ್ಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯಲ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೊಂಡು ಬೇರೆ ಏನಿಲ್ಲಮ್ಮ. ಮಾತಾಡಿ. ಏನ್ ಗೊತ್ತಮ್ಮ, ಕಮಿಟಿ ಇಲ್ಲ ಆಗ್ಲೂ ಇಲ್ಲಮ್ಮ. ಇಲ್ಲಮ್ಮ, ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರಿ. ಮುಂದೇನು ಹಿಂದೇನು ಏನಾಗಿಲ್ಲಮ್ಮ. ಹಿಂದೇನು ಏನಾಗಿಲ್ಲ. ಒಂದ್ ನಿಮಿಷಮ್ಮ, ಹಿಂದೆ ಏನಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ರಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ. ಹಿಂದೆ ಏನು ಆಗ್ಲಿಲ್ಲ. ಆತರ ಆಗಿದ್ರೆ ಈಗಲೂ ಬಂದು ಏನೇನು ನಾವೇ ಓಪನ್ ಆಗಿ ಹೇಳ್ತಾ ಇದೀವಿ. ಏನಮ್ಮ, ಕೇಳಿ ತಪ್ಪೇನಿಲ್ಲ. ಇಲ್ಲಿ ಕೇಳಿಲ್ಲ, ಇನ್ನೊಂದು ವೇದಿಕೆಯಲ್ಲಿ ಅವ್ರು ಕೇಳಿದ್ದಾರೆ. ಅವರವರ ಅಭಿಪ್ರಾಯ. ಎಲ್ರಿಗೂ ಫ್ರೀಡಮ್ ಇದೆ ಅಮ್ಮ, ಎಲ್ರಿಗೂ ಫ್ರೀಡಮ್ ಇದೆ. ಅವ್ರವ್ರ ಫ್ರೀಡಮ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ ನ ಕಳಿಸಿದ್ದಾರೆ. ಸೊ ತಪ್ಪೇನಿಲ್ಲ ಅದರಲ್ಲಿ. ನಾವು ನೋಡಿ ಎಲ್ಲ ಪಾಸಿಟಿವ್ ತಗೊಂಡೇ ಹೋಗ್ಬೇಕೆ ಹೊರತು ನೆಗೆಟಿವ್ ಮಾತಾಡೋದ್ರಿಂದ ಯಾವ್ದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ. ದಯವಿಟ್ಟು ಕೇಳಿ. ನೀವು ಕೇಳೋದು ಈಗ ಒಂದ್ ನಿಮಿಷ ಅಧಿಕಾರಿ ನೀವು ಕೇಳಿ. ಇಲ್ಲಮ್ಮ, ಒಂದ್ ನಿಮಿಷ ಇಲ್ಲಮ್ಮ, ಒಂದ್ ನಿಮಿಷ ಮೇಡಮ್ ಏನಂದ್ರೆ ನಮ್ಮ ಅಂದ್ರೆ ಉದ್ಯಮದಿಂದ ನಾವು ಯಾರು ಏನೇನು ಚರ್ಚೆ ಮಾಡಿದ್ವಿ. ಗೋವಿಂದರ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ನಾವು 4 ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕನ್ಕ್ಲೂಡ್ ಮಾಡ್ತಾರೆ. ನಿಮ್ಗೆ ಎಲ್ಲಾ ಪ್ರಶ್ನೆಗಳು ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾವ್ಯಾರು ನೀವೇನ ಕೇಳೋ ನಾವು ಉತ್ತರ ಕೊಡ್ತೀವಿ. ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲೇನೋ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದವ್ರು ಹೇಳಿಲ್ಲ. ಏನಕ್ಕೆ ಅಂದ್ರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದವ್ರು ಹೇಳ್ತಾ ಇದ್ದದ್ದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಒಂದು ಚಿತ್ರರಂಗ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಇಷ್ಟ ಒಂದು ದೊಡ್ಡ ಚಿತ್ರರಂಗ ಕಟ್ಟಿ ಇಂತ ಒಂದು ರಕ್ಷಣೆಯ ಕೋಟೆನೆ ಕಟ್ಟಿಕೊಟ್ಟಿದ್ದಾರೆ ನಮ್ಗೆ. ಅಂತದ್ರಲ್ಲಿ ಯಾವ್ದಾನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ. ಮಹಿಳಾ ಆಯೋಗ ಕೊಡಿ, ಇಲ್ಲ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಇಂಥದ್ದು ಯಾವ್ದು ಇದ್ರು ಈಗಲೂ ಬಂದು ಹೇಳಿ ಅಂತ ಹೇಳಿದ್ವಿ ನಾವು. ಬಟ್
ದಯವಿಟ್ಟು ಅದು ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮ್ಗೇನ್ ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯರ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೋಯ್ತು. ಬೇರೆ ಏನಿಲ್ಲಮ್ಮ, ಮಾತಾಡಿ. ಏನಕ್ಕೆ ಗೊತ್ತಮ್ಮ, ಕಮಿಟಿ ಇಲ್ಲ ಆಗ್ಲೂ ಇಲ್ಲಮ್ಮ. ಇಲ್ಲಮ್ಮ, ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರಿ. ಮುಂದೇನು ಹಿಂದೇನು ಏನಾಗಿಲ್ಲಮ್ಮ, ಹಿಂದೇನು ಏನಾಗಿಲ್ಲ. ಒಂದ್ ನಿಮಿಷಮ್ಮ, ಹಿಂದೆ ಏನಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ರಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗ್ಲಿಲ್ಲ. ಆತರ ಆಗಿದ್ರೆ ಈಗಲೂ ಬಂದು ಏನೇನು ನಾವೇ ಓಪನ್ ಆಗಿ ಹೇಳ್ತಾ ಇದೀವಿ. ಏನಮ್ಮ, ಕೇಳಿ ತಪ್ಪೇನಿಲ್ಲ. ಇಲ್ಲಿ ಕೇಳಿಲ್ಲ, ಇನ್ನೊಂದು ವೇದಿಕೆಯಲ್ಲಿ ಅವ್ರು ಕೇಳಿದ್ದಾರೆ. ಅವ್ರವ್ರ ಅಭಿಪ್ರಾಯ. ಎಲ್ರಿಗೂ ಫ್ರೀಡಮ್ ಇದೆ ಅಮ್ಮ, ಎಲ್ರಿಗೂ ಫ್ರೀಡಮ್ ಇದೆ. ಅವ್ರವ್ರ ಫ್ರೀಡಮ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ ನ ಕಳಿಸಿದ್ದಾರೆ. ಸೊ ತಪ್ಪೇನಿಲ್ಲ ಅದರಲ್ಲಿ. ನಾವು ನೋಡಿ ಎಲ್ಲ ಪಾಸಿಟಿವ್ ತಗೊಂಡೇ ಹೋಗ್ಬೇಕೆ ಹೊರತು ನೆಗೆಟಿವ್ ಮಾತಾಡೋದ್ರಿಂದ ಯಾವ್ದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ, ದಯವಿಟ್ಟು ಕೇಳಿ. ನೀವು ಕೇಳೋದು ಈಗ ಒಂದ್ ನಿಮಿಷ ಅಧಿಕಾರಿ ನೀವು ಕೇಳಿ. ಇಲ್ಲಮ್ಮ, ಒಂದ್ ನಿಮಿಷ ಇಲ್ಲಮ್ಮ, ಒಂದ್ ನಿಮಿಷ ಮೇಡಮ್ ಏನಂದ್ರೆ ನಮ್ಮ ಅಂದ್ರೆ ಉದ್ಯಮದಿಂದ ನಾವು ಯಾರು ಏನೇನು ಚರ್ಚೆ ಮಾಡಿದ್ವಿ, ಗೋವಿಂದರ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ನಾವು 4 ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕನ್ಕ್ಲೂಡ್ ಮಾಡ್ತಾರೆ. ನಿಮ್ಗೆ ಎಲ್ಲಾ ಪ್ರಶ್ನೆಗಳು ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾವ್ಯಾರು ನೀವೇನ ಕೇಳೋ ನಾವು ಉತ್ತರ ಕೊಡ್ತೀವಿ. ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇದೇನೋ ತಪ್ಪು ನಡೆದಿದೆ, ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದವ್ರು ಹೇಳಿಲ್ಲ. ಏನಕ್ಕೆ ಅಂದ್ರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು, ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದವ್ರು ಹೇಳ್ತಾ ಇದ್ದದ್ದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಒಂದು ಚಿತ್ರರಂಗ ಕಟ್ಟಿದ್ದಾರೆ, ಅದರ ಒಂದು ಕಷ್ಟಪಟ್ಟು ಇಷ್ಟ ಒಂದು ದೊಡ್ಡ ಚಿತ್ರರಂಗ ಕಟ್ಟಿ ಇಂತ ಒಂದು ರಕ್ಷಣೆಯ ಕೋಟೆನೆ ಕಟ್ಟಿಕೊಟ್ಟಿದ್ದಾರೆ ನಮ್ಗೆ. ಅಂತದ್ರಲ್ಲಿ ಯಾವ್ದಾನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ. ಮಹಿಳಾ ಆಯೋಗ ಕೊಡಿ, ಇಲ್ಲ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಇಂಥದ್ದು ಯಾವ್ದು ಇದ್ರು ಈಗಲೂ ಬಂದ್ ಹೇಳಿ ಅಂತ ಹೇಳಿದ್ವಿ ನಾವು. ಬಟ್ ದಯವಿಟ್ಟು ಅದು ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮ್ಗೇನ್ ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯರ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೋಯ್ತು. ಬೇರೆ ಏನಿಲ್ಲಮ್ಮ, ಮಾತಾಡಿ. ಏನಕ್ಕೆ ಗೊತ್ತಮ್ಮ, ಕಮಿಟಿ ಇಲ್ಲ ಆಗ್ಲೂ ಇಲ್ಲಮ್ಮ. ಇಲ್ಲಮ್ಮ, ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರಿ. ಮುಂದೇನು ಹಿಂದೇನು ಏನಾಗಿಲ್ಲಮ್ಮ, ಹಿಂದೇನು ಏನಾಗಿಲ್ಲ. ಒಂದ್ ನಿಮಿಷಮ್ಮ, ಹಿಂದೆ ಏನಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ರಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗ್ಲಿಲ್ಲ. ಆತರ ಆಗಿ
ಹಾಗಿದ್ರೆ ಈಗಲೂ ಬಂದು ಏನೇನು ನಾವೇ ಓಪನ್ ಆಗಿ ಹೇಳ್ತಾ ಇದೀವಿ. ಏನಮ್ಮ ಅವ್ರನ್ನೇ ಕೇಳಿ ಕೇಳಿ ತಪ್ಪೇನಿಲ್ಲ. ಇಲ್ಲಿ ಕೇಳಿಲ್ಲ, ಇನ್ನೊಂದು ವೇದಿಕೆಯಲ್ಲಿ ಅವ್ರು ಕೇಳಿದ್ದಾರೆ. ಅವರವರ ಅಭಿಪ್ರಾಯ, ಎಲ್ರಿಗೂ ಫ್ರೀಡಮ್ ಇದೆಯಮ್ಮ, ಎಲ್ರಿಗೂ ಫ್ರೀಡಮ್ ಇದೆ. ಅವರವ್ರ ಫ್ರೀಡಮ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ ನ ಕಳಿಸಿದ್ದಾರೆ. ಸೊ ತಪ್ಪೇನಿಲ್ಲ ಅದರಲ್ಲಿ. ನಾವು ನೋಡಿ ಎಲ್ಲ ಪಾಸಿಟಿವ್ ತಗೊಂಡೇ ಹೋಗ್ಬೇಕು ಹೊರತು ನೆಗೆಟಿವ್ ಮಾತಾಡೋದ್ರಿಂದ ಯಾವ್ದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ, ದಯವಿಟ್ಟು ಕೇಳಿ. ನೀವು ಕೇಳಿದ್ರು ಈಗ ಒಂದ್ ನಿಮಿಷ ಅಧಿಕಾರಿ ನೀವು ಕೇಳಿ. ಇಲ್ಲಮ್ಮ ಒಂದ್ ನಿಮಿಷ, ಇಲ್ಲಮ್ಮ ಒಂದ್ ನಿಮಿಷ, ಈಗ ಮೇಡಮ್ ಏನಂದ್ರೆ ನಮ್ಮ ಉದ್ಯಮದಿಂದ ನಾವು ಯಾರು ಏನೇನು ಚರ್ಚೆ ಮಾಡಿದ್ವಿ, ಗೋವಿಂದರ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ನಾವು 4 ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕನ್ಕ್ಲೂಡ್ ಮಾಡ್ತಾರೆ. ನಿಮ್ಗೆ ಎಲ್ಲಾ ಪ್ರಶ್ನೆಗಳು ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾವ್ಯಾರು ನೀವೇನ ಕೇಳೋ ನಾವು ಉತ್ತರ ಕೊಡ್ತೀವಿ.